ಆತ್ಮೀಯ ಸ್ನೇಹಿತರೆ ಮತ್ತು ವೀಕ್ಷಕರೇ, BR ಮೀಡಿಯಾ ಹೌಸ್ನ ಡಾಕ್ಟರ್ ರಾಜ್ಕುಮಾರ್ ಚಿತ್ರಸಂಚಿಕೆ 206ಕ್ಕೆ ತಮಗೆಲ್ಲ ಸ್ವಾಗತ. ನಾನು ನಿಮ್ಮ ಚಂದ್ರಶೇಖರ ಆರ್. ವರನಟ ಕನ್ನಡ ಕಂಠೀರವ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ 35ನೇ ಚಿತ್ರ ಸಾಕು ಮಗಳು. ಪದ್ಮಿನಿ ಪಿಕ್ಚರ್ಸ್ ಲಾಂಛನದಲ್ಲಿ 1963ರಲ್ಲಿ ತೆರೆಕಂಡ ಸಾಕು ಮಗಳುವಿನ IMDb ರೇಟಿಂಗ್ 10ಕ್ಕೆ 7.8. ಚಿತ್ರದ ಕಾಲಾವಧಿ 157 ನಿಮಿಷ. ತಾಂತ್ರಿಕ ವಿವರ: ನಿರ್ದೇಶನ BR ಪಂತುಲು, ನಿರ್ಮಾಣ BR ಪಂತುಲು, ಸಂಗೀತ TG ಲಿಂಗಪ್ಪ ಹಾಗೂ ಛಾಯಾಗ್ರಹಣ V ರಾಮಮೂರ್ತಿ. ಸಾಕು ಮಗಳು ಚಿತ್ರದ ತಾರಾಗಣ: ವರನಟ ಡಾಕ್ಟರ್ ರಾಜ್ಕುಮಾರ್, ರಾಜಾಶಂಕರ್, ನರಸಿಂಹರಾಜು, ಡಿಕ್ಕಿ ಮಾಧವರಾವ್, ಬಾಲಕೃಷ್ಣ, ಕಮೆಡಿಯನ್ ಗುಗ್ಗು, ಹಾಗೆಯೇ ಸಾವುಕಾರ್ ಜಾನಕಿ, ಕಲ್ಪನಾ, ರಮಾದೇವಿ, MN ಲಕ್ಷ್ಮೀದೇವಿ, ಪಾಪಮ್ಮ, ಬೇಬಿ ಪದ್ಮಿನಿ ಮುಂತಾದವರು ಅಭಿನಯಿಸಿದ್ದಾರೆ. ಈ ಚಿತ್ರದ ಪ್ರಸಿದ್ಧ ಹಾಡುಗಳು: ಕೇಳಿದ ಮಾತೆ ಕೇಳಿ, ಇದು ಕೇಳಿದ ಮಾತೆ ಕೇಳಿ, ಅದೇ ಆದರೂ ಹೇಳುವೆ ಕೇಳಿ. ಒಂದೇ ಒಂದು ಹೊಸ ಹಾಡು ಎಂದು ಮರೆಯದ ಈ ಹಾಡು, ಇವನ ರಾಗ ಈ ಅನುರಾಗ ಮಧುರಾನಂದವಿದೆ. ಬೇಗ ಮನ ಮೋಹನ, ಬೇಗ ಮನ ಮೋಹನ. ನಾನು ಅಂಧಳಾದೆ, ನೀನು ಮೂಗನಾದೆ, ಬದುಕೆಲ್ಲ ಬೇವಾದ ಬೆಲ್ಲದ ಹಾಗೆ. ಹೊಂಬೆಳಕೆಲ್ಲಿ ಎಲ್ಲಿ ಹೊಂಬೆಳಕೆಲ್ಲಿ. ಸಾಕು ಮಗಳು ಚಿತ್ರದ ವಿಶೇಷತೆಗಳು: ಖ್ಯಾತ ನಟಿ ಮಿನುಗುತಾರೆ ಕಲ್ಪನಾರನ್ನ ಪರಿಚಯಿಸಿದ್ದ ಚಿತ್ರ ಇದು. ಡಾಕ್ಟರ್ ರಾಜ್ಕುಮಾರ್ ಅವರ ತಂಗಿಯಾಗಿ ಈ ಚಿತ್ರದಲ್ಲಿ ಅವರು ಅಭಿನಯಿಸಿದ್ದಾರೆ. ಚಿತ್ರದಲ್ಲಿ ಬರುವ ಏಕಮಾತ್ರ ಸಾಹಸ ದೃಶ್ಯದಲ್ಲಿ ಕುಸ್ತಿಯನ್ನು ಬಳಸಿಕೊಂಡಿರುವುದು. ಅಣ್ಣಾವರು ಈ ಚಿತ್ರದಲ್ಲಿ ಅದ್ಭುತವಾಗಿ ಕುಸ್ತಿ ಮಾಡಿದ್ದಾರೆ. ಅಣ್ಣಾವರ ಶಾರೀರವೆಂದೇ ಹೆಸರಾಗಿರುವ PB ಶ್ರೀನಿವಾಸ್ ಅವರ ಬದಲಿಗೆ ಘಂಟಸಾಲ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಮೇಲೆ ಚಿತ್ರೀಕರಿಸಲಾಗಿರುವ 2 ಹಾಡಿಗೆ ಧ್ವನಿ ನೀಡಿದ್ದಾರೆ. ಚಿತ್ರದ ಒಂದು ಹಾಡಿನಲ್ಲಿ ಹಂಪಿಯ ಸುಂದರ ದೇವಾಲಯವನ್ನು ಹೊರಾಂಗಣ ಚಿತ್ರೀಕರಣದ ಮೂಲಕ ತೋರಿಸಿ ಕನ್ನಡ ನಾಡಿನ ರಮಣೀಯ ಸ್ಥಳಗಳನ್ನು ಈ ಚಿತ್ರದಲ್ಲಿ ಪರಿಚಯಿಸಿದ್ದಾರೆ. ಚಿತ್ರದ ಕತೆ: ಕುಟುಂಬದ ಬಗ್ಗೆ ಜವಾಬ್ದಾರಿ ಇರದ ತಂದೆ ಹಾಗೂ ಮಗ ಒಂದೆಡೆಯಾದರೆ, ಸಂಸಾರದ ನೊಗವತ್ತ ಹಾಗೂ ಕಾಯಿಲೆಗೆ ಬಿದ್ದ ತಾಯಿ ಆರೈಕೆ ಮಾಡುವ ಮಗಳು ಇನ್ನೊಂದೆಡೆ. ತಂಗಿ ಹಾಗೂ ತಾಯಿಯ ಕಷ್ಟ ಗೊತ್ತಿದ್ದರೂ ಸಹ ಜೀವನದಲ್ಲಿ ಯಾವುದಕ್ಕೂ ಕಷ್ಟಪಡದೆ ಆರಾಮ ಜೀವನ ನಡೆಸುವ ಮನೋಭಾವದ ರಘುರಾಮನಿಗೆ ಆತನ ತಂದೆಯೇ ಸ್ಫೂರ್ತಿ. ಅಧ್ಯಾಪಕಿ ಹಾಗೂ ಹಾಡುಗಾರಳಾದ ಈತನ ತಂಗಿ ಉಮಾ ಒಬ್ಬ ಉತ್ತಮ ನಡತೆಯ ವ್ಯಕ್ತಿಯ ಪ್ರೀತಿಯಲ್ಲಿ ಇರುತ್ತಾಳೆ. ತಾಯಿ ಮೃತಳಾದ ಮೇಲೂ ಇವಳ ಅಣ್ಣ ಹಾಗೂ ತಂದೆಯ ಗುಣದಲ್ಲಿ ಬದಲಾವಣೆ ಕಾಣುವುದಿಲ್ಲ. ಒಮ್ಮೆ ಮೌಲ್ಯಮಾಪನ ಮಾಡಲು ಮನೆಗೆ ತಂದಿದ್ದ ತನ್ನ ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆಗಳನ್ನು ಅರಿವಿಲ್ಲದೆ ಕದ್ದು ಮಾರಿದ ತಂದೆ ಹಾಗೂ ಅಣ್ಣ ಪೊಲೀಸರಿಗೆ ಸಿಕ್ಕು ಜೈಲು ಪಾಲಾಗುತ್ತಾರೆ. ಅವರಿಗೆ ಜಾಮೀನು ಕೊಡಿಸಲು ಬೇಕಾದ 1000 ರೂಪಾಯಿಗಾಗಿ ತಾನು ಪ್ರೀತಿಸುವ ಹುಡುಗನನ್ನೇ ತ್ಯಾಗ ಮಾಡಲು ಹೊರಡುವ ಉಮಾ ಒಬ್ಬ ವಯಸ್ಸಾದ ಮುದುಕನ ಜೊತೆ ವಿವಾಹವಾಗಲು ಒಪ್ಪಿದಾಗ ಇದನ್ನು ತಿಳಿದ ಈತಳ ಅಣ್ಣನ ಮನ ಪರಿವರ್ತನೆಯಾಗುತ್ತದೆ. ಹೇಗೋ ಈ ವಿವಾಹ ಮುರಿದು ಬಿದ್ದು ಆಕೆ ಪ್ರೀತಿಸುತ್ತಿದ್ದ ಹುಡುಗನ ಜೊತೆಯೇ ವಿವಾಹ ನಡೆಯುತ್ತದೆ. ಮಗ ಬದಲಾದರೂ ತಾನು ಬದಲಾಗದ ತಂದೆಯು ತನ್ನ ಶೋಕಿಗಾಗಿ ಬೀಗರ ಮನೆಯಲ್ಲೇ ಕಳ್ಳತನ ಮಾಡುತ್ತಾ ಇರುತ್ತಾನೆ. ಇತ್ತ ಉಮಾಳ ಗಂಡ ಗರ್ಭಿಣಿಯಾದ ತನ್ನ ಹೆಂಡತಿಯನ್ನು ಮನೆಯಲ್ಲಿ ಬಿಟ್ಟು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಅಮೆರಿಕಾಗೆ ತೆರಳುತ್ತಾನೆ. ತನ್ನ ನಾದಿನಿ ಮಂಜುಳಾ ನಡೆಸಿಕೊಡುತ್ತಿದ್ದ ನೃತ್ಯ ಕಾರ್ಯಕ್ರಮವೊಂದರಲ್ಲಿ ಹಾಡು ಹಾಡುತ್ತಿದ್ದ ಉಮಾಳ ಕಣ್ಣಿಗೆ ತನ್ನ ತಂದೆಯ ಕಳ್ಳತನದ ಕೃತ್ಯ ಕಣ್ಣಿಗೆ ಬಿದ್ದು ಆಕೆಯ ಗಾಯನದಲ್ಲಿ ಏರುಪೇರಾಗುತ್ತದೆ. ಮೈ ಮರೆತು ನೃತ್ಯ ಮಾಡುತ್ತಿದ್ದ ಮಂಜುಳಾ ಕಣ್ಣಿಗೆ ಬೆಳಕಿನ ದೀಪ ಬಿದ್ದು ಆಕೆ ಕಣ್ಣು ಕಳೆದುಕೊಳ್ಳುತ್ತಾಳೆ. ಉಮಾಳ ಅಣ್ಣ ರಘುರಾಮನ ಬಗ್ಗೆ ಮಂಜುಳಾಗೆ ಒಳ್ಳೆ ಅಭಿಪ್ರಾಯವಿರುವುದಿಲ್ಲ. ಇದು ಗೊತ್ತಿದ್ದ ರಘುರಾಮ ಮಾನವೀಯತೆಯ ದೃಷ್ಟಿಯಿಂದ ತನ್ನ ನಿಜರೂಪವನ್ನು ಮರೆಮಾಚಿ ಮಂಜುಳಾಳನ್ನು ಮದುವೆಯಾಗುತ್ತಾನೆ. ಆದರೆ ಹೇಗೋ ಇದು ಮಂಜುಳಾಗೆ ತಿಳಿದು ಬಂದಿದ್ದರಿಂದ ಆಕೆಯಿಂದ ದೂರವಾಗಬೇಕಾದ ಸಂದರ್ಭ ಬರುತ್ತದೆ. ಇತ್ತ ತಾನು ಮಾಡದ ತಪ್ಪಿಗೆ ಉಮಾ ಆಕೆಯ ಅತ್ತೆ ಮನೆಯಿಂದ ಹೊರದೂಡಲ್ಪಡುತ್ತಾಳೆ. ಕೊನೆಗೆ ಒಂದು ಗಂಡು ಮಗುವಿಗೆ ತಾಯಿಯಾದ ಈಕೆ ವಯಸ್ಸಾದ ಒಬ್ಬ ರೈಲ್ವೆ ಉದ್ಯೋಗಿ ಆಶ್ರಯದಲ್ಲಿ ಇರಬೇಕಾಗುತ್ತದೆ. ಜೀವನದಲ್ಲಿ ಭ್ರಮ ನಿರಸನಗೊಂಡು ಅಲೆಯುತ್ತಿದ್ದ ರಘುರಾಮನಿಗೆ ಕಣ್ಣಿನ ಚಿಕಿತ್ಸೆಗಾಗಿ ಆಸ್ಪತ್ರೆಯಲ್ಲಿ ಇದ್ದ ಆತನ ಹೆಂಡತಿಯ ಭೇಟಿ ಆಕಸ್ಮಿಕವಾಗಿ ಆಗುತ್ತದೆ. ತನ್ನ ಬಗ್ಗೆ ಸತ್ಯ ತಿಳಿಸದೆ ಅವಳ ಸೇವೆಯಲ್ಲಿ ತೊಡಗಿದ ರಘುರಾಮನ ಅದೃಷ್ಟವೋ ಎಂಬಂತೆ ಅವಳ ಕಣ್ಣಿನ ಚಿಕಿತ್ಸೆ ಫಲಕಾರಿಯಾಗಿ ಅವಳಿಗೆ ದೃಷ್ಟಿ ಮರುಕಳಿಸುತ್ತದೆ. ಗಂಡನ ನಿಸ್ವಾರ್ಥ ಸೇವೆಯ ಬಗ್ಗೆ ತಿಳಿದ ಮಂಜುಳಾ ತನ್ನ ಗಂಡನನ್ನು ಮನಸಾರೆ ಒಪ್ಪಿ ಸ್ವೀಕರಿಸುತ್ತಾಳೆ.
ಇತ್ತ ಮಂಜುಳಾ ಅವರ ಅಣ್ಣ ವಿದೇಶದಿಂದ ಹಿಂತಿರುಗಿದಾಗ ತನ್ನ ಹೆಂಡತಿ ಮನೆಯಿಂದ ಹೊರಗೆ ದೂಡಲ್ಪಟ್ಟ ವಿಷಯ ತಿಳಿದು ಕೋಪಗೊಳ್ಳುತ್ತಾನೆ. ಚಿತ್ರದ ಕೊನೆಯಲ್ಲಿ ಒಂದು ನಾಟಕೀಯ ಸನ್ನಿವೇಶ ಏರ್ಪಟ್ಟು ನಾನಾ ಕಾರಣಗಳಿಂದ ದೂರವಾಗಿದ್ದ ಎಲ್ಲರೂ ಸಂಧಿಸುವಂತಾಗಿ ಎಲ್ಲರ ಜೀವನದಲ್ಲೂ ಮತ್ತೆ ಸಂತೋಷ ಮರುಕಳಿಸುವುದರೊಂದಿಗೆ ಈ ಚಿತ್ರ ಸುಖಾಂತ್ಯ ಕಾಣುತ್ತದೆ. ಅಭಿನಯ. ಒಂದು ಸುಂದರ ಸಾಮಾಜಿಕ ಚಿತ್ರವಾದ ಇದರಲ್ಲಿ ಅಣ್ಣವರು 2 ಬಗೆಯ ಶೇಡ್ಗಳಿರುವ ಪಾತ್ರದಲ್ಲಿ ಎಂದಿನಂತೆ ಅದ್ಭುತವಾಗಿ ಅಭಿನಯಿಸಿ ಅವರ ಅಭಿನಯದ ಪಕ್ವತೆಯನ್ನು ಮೆರೆದಿದ್ದಾರೆ. ಚಿತ್ರದ ಆರಂಭದಲ್ಲಿ ಕುಸ್ತಿ ಪಂದ್ಯವಾಡುತ್ತಾ ತಂದೆಯ ಜೊತೆಗೂಡಿ ಸಮಾಜ ಒಪ್ಪದ ಕೆಲಸಗಳನ್ನು ಮಾಡುತ್ತಾ ಜವಾಬ್ದಾರಿ ಇಲ್ಲದ ಉಡಾಫೆ ಮನೋಭಾವದ ವ್ಯಕ್ತಿಯಾಗಿ ಕಾಣಿಸಿಕೊಂಡಿರುವ ಅಣ್ಣವರು ಚಿತ್ರದ ಒಂದು ಮುಖ್ಯ ಸನ್ನಿವೇಶದ ನಂತರ ಬದಲಾಗಿ ಒಂದು ಪ್ರಬುದ್ಧ ವ್ಯಕ್ತಿಯಾಗಿ ರೂಪುಗೊಂಡು ಚಿತ್ರ ನೋಡುವ ಪ್ರೇಕ್ಷಕ ಪ್ರಭುಗಳಲ್ಲಿ ವಿಸ್ಮಯ ಮೂಡಿಸುತ್ತಾರೆ. ತಂಗಿಯ ಒಳಿತಿಗಾಗಿ ತೊಳೆದಾಡುವ ದೃಶ್ಯಗಳಲ್ಲಿ ಆಕೆಯ ಬಾಳನ್ನು ಬೆಳಗಲು ಅವಳು ಕುರುಡು ನಾದಿನಿಯನ್ನ ಮದುವೆಯಾಗುವ ತ್ಯಾಗಮಯಿ ಸನ್ನಿವೇಶಗಳಲ್ಲಿ ಅಣ್ಣವರ ಅಭಿನಯ ಅಣ್ಣ ತಂಗಿಯರ ಬಾಂಧವ್ಯದ ಮೇಲೆ ಮಮಕಾರವಿರುವ ನೋಡುಗರ ಕಣ್ಣನ್ನು ತೇವ ಮಾಡುತ್ತದೆ. ಸಾಮಾಜಿಕ ಚಿತ್ರಗಳ ಸಾರ್ವಭೌಮ ನಮ್ಮ ವರನಟರೆಂದು ಸಾರುವ ಚಿತ್ರಗಳಲ್ಲಿ ಈ ಚಿತ್ರ ಸಹ ಒಂದು. ಮೊದಲ ಚಿತ್ರವಾದರೂ ಅಭಿನಯದ ವಿಷಯದಲ್ಲಿ ಶರತ್ ಲತಾ ಅಂದರೆ ಕಲ್ಪನಾ ಅವರು ಈ ಚಿತ್ರದಲ್ಲಿ ಉತ್ತಮವಾಗಿ ಅಭಿನಯಿಸಿದ್ದಾರೆ. ರಾಜಶಂಕರ್ ಅವರು, ಸಾಹುಕಾರ್ ಜಾನಕಿ ಅವರ ಅಭಿನಯ ಪಾತ್ರೋಚಿತವಾಗಿದೆ. ಡಿಕ್ಕಿ ಮಾಧವರಾವ್ ಒಬ್ಬ ಉಡಾಪೆಯ ವ್ಯಕ್ತಿಯಾಗಿ ನೋಡುಗರಲ್ಲಿ ಕೋಪ ತರಿಸಿ ತಮ್ಮ ಅಭಿನಯದ ತಾಕತ್ತನ್ನು ಈ ಚಿತ್ರದಲ್ಲಿ ತೋರಿಸಿದ್ದಾರೆ. ಬಾಲಕೃಷ್ಣ ಅವರು, ರಮಾದೇವಿಯವರು, ನರಸಿಂಹರಾಜು ಹಾಗೂ MN ಲಕ್ಷ್ಮೀದೇವಿಯವರ ಹಾಸ್ಯಭರಿತ ದೃಶ್ಯಗಳು ಪ್ರೇಕ್ಷಕರನ್ನು ನಗೆಗಡಲಿನಲ್ಲಿ ತೇಲಿಸುತ್ತದೆ. ಸ್ನೇಹಿತರೆ, ಡಾಕ್ಟರ್ ರಾಜ್ಕುಮಾರ್ ಚಿತ್ರಸಂಚಿಕೆ 206ರ ಎಲ್ಲ ಕಾರ್ಯಕ್ರಮಗಳು ತಮಗೆ ಇಷ್ಟ ಆಗ್ತಾ ಇದೆ ಅಂತ ನಾವು ಭಾವಿಸ್ತೀವಿ. ನಮ್ಮನ್ನು ಪ್ರೋತ್ಸಾಹ ನೀಡೋ ನಿಟ್ಟಿನಲ್ಲಿ ತಾವುಗಳೆಲ್ಲ ದಯಮಾಡಿ ನಮ್ಮ ಕಾರ್ಯಕ್ರಮನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೊಂದು ಒಳ್ಳೆಯ ಸದಾಭಿರುಚಿಯ ಚಿತ್ರವಾದ್ದರಿಂದ ತಾವುಗಳೆಲ್ಲ ಈ ಚಿತ್ರವನ್ನು ತಮ್ಮ ಮನೆ ಮಂದಿಯೊಂದಿಗೆ, ಮುಖ್ಯವಾಗಿ ಮಕ್ಕಳೊಂದಿಗೆ ನೋಡಿ ಈ ಕನ್ನಡ ನಾಡಿನ ಸಂಸ್ಕೃತಿಯ ಭಾಗದಲ್ಲಿ ಒಂದು ಭಾಗಿಯಾಗಿ ಅಂತ ನಾವು ಮನವಿ ಮಾಡ್ತೀವಿ. ಮತ್ತೊಮ್ಮೆ ತಮ್ಮಗಳಿಗೆಲ್ಲ ನಮಸ್ಕಾರ.